ಆದಷ್ಟು ಬೇಗ ಮನೇನ ಅಡವಿಟ್ಕೊಂಡು ನಮ್ಮ ಹೆಸರು ಬರೋ ಹಾಗೆ ಮಾಡ್ಕೋಬೇಕು. ಹಣದ ವಿಷಯ ನಿಮ್ಮ ಅಪ್ಪನ ಹತ್ರ ಹೇಳ್ದೇನೆ. ಹಣ ಕೊಡ್ತಾರೆ, ಆದ್ರೆ ಸೆಕ್ಯೂರಿಟಿಗೋಸ್ಕರ ಮನೇನ ನನ್ನ ಹೆಸರು ಬರ್ಸ್ಕೊಳ್ತೀನಿ. ಓಕೆ ಓಕೆ. ನಿನ್ನ ಹೆಸರಲ್ಲಿದ್ರೇನು, ನನ್ನ ಹೆಸರಲ್ಲಿದ್ರೇನು? ಈ ಮನೇಲಿ ವಾಸ ಮಾಡೋಕ್ ನಮಗೂ ಹಕ್ಕಿದೆ. ಆ ಕಾಂಟ್ರಾಕ್ಟರ್ ಜೊತೆ ಮಾತಾಡಿ ಇನ್ನೂ 2 ಎಕ್ಸ್ಟ್ರಾ ಫ್ಲಾಟ್ಸ್ ಕಟ್ಸು ಅಂತ ಯಾಕೆ ಹೇಳ್ಬಾರ್ದು? ಖಂಡಿತವಾಗಿ ಹೇಳ್ತೀನಿ. ಮೊದಲು ಈ ಮನೆ ಮಾರಾಟ ಆಗಿ ನಮ್ ಪಾಲಿಗೆ ಎಷ್ಟು ಹಣ ಬರುತ್ತೆ ಅನ್ನೋ ನೋಡ್ಕೊಂಡು ಆಮೇಲೆ ಉಳಿದ ನಿರ್ಧಾರ. ಬ್ಯಾಂಕಿಂದ ಲೋನ್ ತಗೊಂಡ್ರೂ ಪರವಾಗಿಲ್ಲ, ನಮ್ಮ ಫ್ಲಾಟ್ ನಲ್ಲಿ ಟಿವಿ, ಫ್ರಿಡ್ಜ್ ಎಲ್ಲ ಇರ್ಬೇಕು. ನನ್ನ ಅಭಿಪ್ರಾಯದಲ್ಲಿ ಈ ಮನೇನ ಅಡವಿಟ್ಟು ಸಾಲ ತಗೊಳ್ಳದೆ ವಾಸಿ. ಅಡವಿಟ್ರೆ ಬರೀ ಬಡ್ಡಿ ದುಡ್ಡಿಗೆ ಮನೆ ಕಳ್ಕೋಬೇಕಾಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡೇ ಮಾವ ಮಾರೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕಾಣುತ್ತೆ. ನನ್ ಬುದ್ಧಿಗೆ ಏನೂ ಹೊಳಿತಾ ಇಲ್ಲ. ಸಮಯ ಬಹಳ ಕಮ್ಮಿ ಇದೆಯಪ್ಪ. ಮನೆ ಮಾರ್ತೀವಿ ಅಂದ್ರೆ ನಮ್ಮ ಅರ್ಜೆಂಟ್ಗೆ ಸರಿಯಾದ ಬೆಲೆ ಕೊಟ್ಟು ಯಾರು ಕೊಂಡ್ಕೋತಾರೆ? ಹೌದು, ನಮ್ ಮಾತ್ರ ನೋಡಿ ಎಲ್ರು ಕಡಿಮೆ ಬೆಲೆಗೆ ಕೇಳೋದು. ಮಾರೋ ಅಗತ್ಯ ಇರೋದು ನಮಗ್ ತಾನೆ. ಕರೆಕ್ಟ್. ಮಾರೋ ಅಗತ್ಯ ಇರೋದು ನಿನಗೆ. ಕನಸಿನಲ್ಲಿ ಕಾಣ್ತಾ ಇರೋ ಫ್ಲಾಟ್ ನೆನಪಾಗುತ್ತೆ. ಮನೇನ ಅಡ ಇಟ್ರೆ ಅದು ಸಾಲ ಕೊಡೋಕ್ ತಯಾರಾಗಿರೋರ್ ಮಗಳಿಗೆ ಸೇರುತ್ತೆ. ಹಾಗೂ ಹೀಗೂ ನಿಂದೇ ಆಗತ್ತೆ. ಮಾರಿದ್ರೂ ನಷ್ಟ ಇಲ್ಲ, ಅಡ ಇಟ್ರು ನಷ್ಟ ಇಲ್ಲ. ಶಟಪ್. ನೀನ್ ಕೊಡ್ಬೇಕಾಗಿದ್ದು ಒಡವೆ ವಿಷಯ ಮುಗೀತಲ್ಲ. ಹೇಗೋ ಅದಕ್ಕೆ ದಂಡ ತರ್ತಾಳೆ. ಬಾಯಿ ಮುಚ್ಕೊಂಡಿರೋ. ನಿಜ ಅಣ್ಣ, ನನ್ನಂಥ ಯೋಗ್ಯತೆ ಇಲ್ಲಿರೋನ್ಗೆ ಅದಕ್ಕೆ ತಾನೇ ಸಹಾಯ ಮಾಡ್ಬೇಕು. ದೊಡ್ಡವರು ಮಾತಾಡುವಾಗ ನೀನ್ ತಲೆ ಹಾಕ್ಬೇಡ. ನಿನ್ ಸಲಹೆ ನಮಗ್ ಬೇಕಾಗಿಲ್ಲ. ಥ್ಯಾಂಕ್ ಯು. ನೀನಾ? ಯಾವಾಗ ಬಂದೆ? ಆವಾಗ್ಲೇ ನೀನ್ ಒಳಗಿದ್ದೆ. ನಾನ್ ಜೈನ್ ಜೊತೆ ಇಲ್ಲೇ ಕೂತಿದ್ದೆ. ಜಯ ಎಲ್ಲಿ? ಒಳಗಡೆ ಹೋದ್ಲು. ನಾನು ನಿನ್ನೋಡಕ್ ಬಂದೆ. ಏನ್ ವಿಷಯ? ಇದು ನನ್ನ ಕಾಣಿಕೆ. ಏನದು? ನಮ್ಮನೆ ಸ್ಥಿತಿ ಬೇರೆ ಅಲ್ಲ, ನಿಮ್ಮನೆ ಸ್ಥಿತಿ ಬೇರೆ ಅಲ್ಲ. ನಮ್ ಡ್ಯಾಡಿನೂ ರಿಟೈರ್ ಆಗಿದ್ದಾರೆ. ಇದು ನನ್ ಸ್ವಂತ ಒಡವೆ. ನಮ್ಮಜ್ಜಿ ನನಗ್ ಕೊಟ್ಟಿರೋದು. ಇದನ್ ಮಾರಿದ್ರೆ 20,000 ಬರುತ್ತೆ. ಯಾಕೆ? ನಾನ್ ಮಾಡಿದ್ದು ತಪ್ಪಾ? ತಪ್ಪಲ್ಲ ನಳ್ಳಿ, ತುಂಬಾ ಸಂತೋಷ. ಥ್ಯಾಂಕ್ಸ್. ಇದು ನಿನ್ನ ಹತ್ರನೇ ಇರ್ಲಿ. ಜಯನ್ ಮದ್ವೆ ಜವಾಬ್ದಾರಿ ನಿಂದಲ್ಲ ನಳ್ಳಿ, ನಂದು, ನಮ್ಮ ಅಣ್ಣಂದ್ರದು, ನಮ್ಮ ತಂದೆದು. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಜಯಂಗೆ ನನ್ ಪ್ರೆಸೆಂಟೇಶನ್ ಅಂತ ಇದನ್ ತಗೋ. ಇದು ಪ್ರೆಸೆಂಟೇಶನ್ ಆಗಲ್ಲ ನಳ್ಳಿ, ನಿನ್ನ ಉದಾರ ಗುಣಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಷ್ಟೇ. ನಮ್ಮ ತಂದೆ ವಿಷಯ ನಿನಗೆ ಗೊತ್ತೇ ಇದೆ. ಅವ್ರು ಇದಕ್ಕೆಲ್ಲ ಒಪ್ಪೋದಿಲ್ಲ. ಬಾ, ನಿನ್ ಮನೆ ಬಿಟ್ಟು ಬರ್ತೇನೆ. ಕರ್ಣ, ಕರ್ಣ, ಕರ್ಣ. ನಮಸ್ಕಾರ ಸರ್. ಏನಪ್ಪಾ ಇದು? ಪೇಪರ್ನಲ್ಲಿ ನಿನ್ ಫೋಟೋ ಬಂದ ಮೇಲೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಪ್ರಾಕ್ಟೀಸ್ಗೂ ಬರ್ತಾ ಇಲ್ಲ. ಸಾರಿ ಸರ್, ಮನೆ ಕೆಲಸ ಸ್ವಲ್ಪ ಬ್ಯುಸಿ ಆಗಿದ್ದೆ. ಈ ಟೈಮ್ನಲ್ಲಿ ಹೀಗೆ ಪ್ರಾಕ್ಟೀಸ್ಗೆ ಚಕ್ಕರ್ ಕೊಟ್ರೆ ಹೇಗಪ್ಪ? ನೋಡು, ಕನಸು ಮನಸ್ಸಿನಲ್ಲೂ ಫುಟ್ಬಾಲ್ ಫುಟ್ಬಾಲ್ ಅಂತ ಒಂದೇ ಧ್ಯಾನ ಮಾಡ್ತಿರ್ಬೇಕು. ಇವತ್ತು ಬೆಳಿಗ್ಗೆ ಸ್ಪೆಷಲ್ ಆಗಿ ಡಾಕ್ಟರ್ ರಾಜೇಶ್ ಕೂಡ ನೀನ್ ಪ್ರಾಕ್ಟೀಸ್ ನೋಡಕ್ ಬಂದಿದ್ರು. ನೀನ್ ನೋಡಿದ್ರು ಪತ್ತೇನೆ ಇಲ್ಲ. ಇಲ್ಲ ಸರ್, ಸಾಯಂಕಾಲ ಖಂಡಿತ ಬರ್ತೀನಿ. ನಿಮ್ಮನೇಲಿ ಯಾರಾದ್ರೂ ನಿಂಗೆ ತೊಂದರೆ ಪಡಿಸ್ತಿದ್ರೆ ಹೇಳು, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನು ಸ್ವಲ್ಪ ಹೊರಗೋಗ್ಬಿಟ್ಟು ಬರ್ತೀನಮ್ಮ. ವಿಷಯ ನಿಮಗೆ ಗೊತ್ತೇ ಇದೆ. ಐ ಸಿ ಇನ್ ದಿ ಈವ್ನಿಂಗ್ ಸರ್. ಓಕೆ ಓಕೆ. ಎಷ್ಟು ಸಾರಿ ನಾನು ಹಿಂಗೆ ಹೇಳಿರೋದು, ನಾವು ಹೊರಗಡೆ ಹೋಗ್ಬೇಕಾರೆ ಎದುರಿಗೆ ಬರಬೇಡ ಅಂತ. ಅಪ್ಪ, ಅದು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸೋಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಮೊದಲು ನನ್ನ ಕೈಗೆ ಹಣ ಬರ್ಲಿ, ಆಮೇಲೆ ಬಾಕಿ ಮಾತು. ಓಹ್, ಕನ್ನಡಕ ಮರ್ತು ಬಂದ. ರೂಮ್ ನಲ್ಲಿ ಈಸಿ ಚೇರ್ ಪಕ್ಕದಲ್ಲಿ ಕನ್ನಡಕ ಇಟ್ಟಿದ್ದೀನಿ, ತಗೊಂಡ್ ಬಾ. ಚಿಕ್ಕಪ್ಪ, ತಾತ ಕನ್ನಡಕ ಕೇಳ್ತಿದ್ದಾರೆ.
ಇಲ್ಲೇ ಇದೀಮ್ಮ, ಕಾಗದ ಪತ್ರಗಳೆಲ್ಲ ತೆಗೆದ್ರು. ಕಾಲ ಬಹಳ ಕೆಟ್ಟೋಯ್ತಪ್ಪ. ನಮ್ಮನೆ ನಾವು ಮಾರಬೇಕು ಅಂತಂದ್ರೆ ಸರ್ಕಾರ ರೂಲ್ಸು, ಕಾನೂನುಗಳು, 108 ತಾಪತ್ರಯಗಳು. ನಾವಾಗೆ ಮಾರಕ್ ಹೋಯ್ತು ಅಂತಂದ್ರೆ ನಮ್ ಪದಾರ್ಥನ ಬಹಳ ಕಡಿಮೆ ಕೇಳ್ತಾರಪ್ಪ. ಅಪ್ಪ, ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸೋಕೆ ಹಣ ಕೊಡ್ತೀನಿ. ಹಣ ಎಲ್ಲಪ್ಪ ಇದೆ, ಅದಕ್ಕೆ ಒದ್ದಾಡ್ತಿದ್ದೇನೆ. 1-2 ದಿವಸ ತಾಳು. ಮಾವ, ಸ್ವಲ್ಪ ಟೀ ತರ್ತೀನಿ. ಬೇಡಮ್ಮ, ಆಗ್ಲೇ 4 ಸತಿ ಕುಡ್ತಿದ್ದೀನಿ. ಹೆಚ್ಚಿಗೆ ಟೀ ಕುಡಿಯೋದು ಕಿಡ್ನಿಗೆ ಒಳ್ಳೇದಲ್ವಂತೆ. ಏನು ನಾನು ಆರೋಗ್ಯವಾಗಿದ್ದೀನಿ. ಟೀ ತಂದ್ಕೊಡು. ಅಷ್ಟರೊಳಗೆ ಬರ್ತೀನಿ. ಅದಕ್ಕೆ ಅಪ್ಪ ಇತ್ತೀಚೆಗೆ ಬಹಳ ವಿಚಿತ್ರವಾಗಿ ಆಡ್ತಿದ್ದಾರೆ. ಮಗಳ ಮದುವೆ ಯೋಚನೆ. ಏನಲ್ಲಿ ಅಪ್ಪನ್ ಜೇಬಿಂದ ದುಡ್ಡನ್ನ ಅಬೇಸ್ ಮಾಡ್ತಿದ್ಯಾ? ಬಾತ್ರೂಮ್ ನಲ್ಲಿ ಸ್ವಿಚ್ ಹಾಕಿದ್ರು ಬಲ್ಬ್ ಹತ್ತಲಿಲ್ಲ. ಅದೇನ್ ನೋಡು ಮರಿ. ಅಪ್ಪ, ಮನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಡಿಸೈಡ್ ಮಾಡ್ಬಿಟ್ರ? ನಾ ಡಿಸೈಡ್ ಮಾಡಿದ್ರೆ ಏನಪ್ಪ, ಇರೋ ಟೈಮ್ ಸ್ವಲ್ಪ. ಈ ಬ್ರೋಕರ್ಸ್ ಮನೆ, ಕಾರ್ಪೊರೇಷನ್ ಆಫೀಸ್ ಅಲಿಯೋದ್ರಲ್ಲೇ ಆಗೋಗಿದೆ. ಅಪ್ಪ, ಬಲ್ಬ್ ಹೋಗ್ಬಿಟ್ಟಿದೆ. ಜೇಬ್ನಲ್ಲಿ ದುಡ್ಡಿದೆ, ತಗೊಂಡೋಗಿ ಹೊಸ ಬಲ್ಬ್ ತಗೊಂಡ್ ಬಾ. ಒಳ್ಳೆ ಸಂಬಂಧ, ಒಳ್ಳೆ ಹುಡುಗ. ನಮ್ ಜೈನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಏನೋ. ಅಲ್ಲಪ್ಪ, ಮದುವೆಗೆ ಬೇಕಾಗಿರೋದು 60,000 ರೂಪಾಯಿ ತಾನೇ? ಹಾ, ಅಷ್ಟೇ ಅನ್ಕೋ. ಒಂದ್ ವೇಳೆ ಮನೆ ಮಾರಕ್ ಆಗ್ತಾ ಇದ್ರೆ ವೆಜ್ ಮಾಡ್ಬೋದಲ್ಲ? ಗಿರಿಜನು ಇದೇ ಮಾತನ್ನೇ ಹೇಳ್ತಿದ್ಲು. ಅದ್ ಸರಿ, ನಮ್ಮನೆ ಅಡವಿಟ್ಕೊಳಕ್ಕೆ ಯಾರಾದ್ರೂ ಪಾರ್ಟಿ ಇದಾರೋ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನೀವ್ ಎಸ್ ಅಂದ್ರೆ ನಾ ಟ್ರೈ ಮಾಡ್ತೀನಿ. ನಿಮ್ ದೊಡ್ಡ ಮಗ ಹೇಳ್ತಿದ್ರು ಮೈಸೂರಿಗೆ ಹೋಗಿ ಶಾಂತಿ ಹತ್ರ ಪ್ರಯತ್ನ ಪಟ್ರೆ. ಶಾಂತಿ ಹತ್ರಲ್ಲ ಬೇಡಮ್ಮ, ಮಗಳು ಕೊಟ್ಟು ಅಳಿಯನ್ ಮುಂದೆ ಕೈ ಚಾಚೋದು ಒಳ್ಳೇದಲ್ಲ. ಛೇ, ಈ ಜೈನ್ ಮದುವೆ ಯೋಚನೆ ಎಲ್ಲ ಮರ್ತೋಗುತ್ತೆ. ಅಂದಾಗೆ ಕೋರ್ಟ್ ಹತ್ರ ಶಾಂತಿ ಅವ್ರ ಬಾಬಾ ಸಿಕ್ಕಿದ್ರಪ್ಪ. ಯಾವ್ದೋ ಕೇಸ್ಗೋಸ್ಕರ ಬಂದಿದ್ರಂತೆ. ನಮ್ ಜೈನ್ ಮದುವೆ ವಿಷಯ ಕೇಳಿ ತುಂಬಾ ಸಂತೋಷ ಪಟ್ರು. ಅಮ್ಮ, ಜೈನ್ ಮದುವೆ ವಿಷಯ ಶಾಂತಿ ಕಾಗದ ಬರ್ತೀಯಾ? ಇವತ್ ಬರೀತೀನಿ ಮಾವ. ಮೊದಲು ಬರೀ. 27ಕ್ಕೆ ಮದುವೆ ಅಂದ್ರೆ ಅವ್ಳು ಬರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕಪ್ಪ? ಅವ್ಳ ಮಕ್ಕಳಿಗೆ ಪರೀಕ್ಷೆ ಟೈಮ್ ಅಂತೆ. ಮೋಸ್ಟ್ಲಿ ಮದುವೆ ಮುಗಿದ ಮೇಲೆ ಬರ್ಬೋದು ಅಂತ ಕಾಣುತ್ತೆ. ನೋಡೋಣ, ಈ ಮದುವೆ ಆಗುತ್ತೋ ಇಲ್ವೋ. ಮದುವೆ ಯಾಕಪ್ಪ ಆಗಲ್ಲ? ನಮಗ್ ಬೇಕಾಗಿರೋದು ಹಣ ಅಷ್ಟೇ ತಾನೇ? ನನ್ ಹೆಂಡ್ತಿನ ಅವಳು ತವ್ರ ಮನೆಗೆ ಕಳಿಸ್ತೀನಿ. ಅವಳು ಅವಳ ಅಪ್ಪನ ಹತ್ರದಿಂದ ಹಣ ತಗೊಂಡ್ಬರ್ತಾಳೆ. ಛೇ, ನೆಂಟ್ರೆಸ್ಟ್ ಹತ್ರ ಸಾಲ ಮಾಡೋದ? ನಾವೇನ್ ಸುಮ್ನೆ ಸಾಲ ಕೇಳ್ತಾ ಇಲ್ವಲ್ಲ, ಮನೆ ಆಧಾರ ಮಾಡ್ಕೊಡ್ತಾನೆ ಕೇಳ್ತಿದೀವಿ. ಅಮ್ಮ, ನನ್ನ ಜೀವನದುದ್ದಕ್ಕೂ ಮರ್ಯಾದೆ ಕಾಪಾಡ್ಕೊಂಡು ಬಂದವ್ ನಾನು. ಯಾತಕ್ಕೂ ನನ್ನ ಮನಸ್ಸು ಇದಕ್ಕೆ ಒಪ್ತಾ ಇಲ್ಲ. ಯೋಚನೆ ಮಾಡಿ ಹೇಳ್ತೀನಿ. ಯಾವುದಕ್ಕೂ ಬೇಗ ಡಿಸೈಡ್ ಮಾಡೋದು ಒಳ್ಳೇದು. ಮಾವ, ಟೀ ತಗೊಳ್ಳಿ. ಸಾವಿತ್ರಿ, ನಾನು ಇಲ್ಲೊಂದು ಪೇಪರ್ ಇಟ್ಟಿದ್ದೆ, ನೋಡಿದ್ಯಾ? ಇಲ್ಲೇ ಇದೆಯಲ್ಲ. ಇವತ್ತಿನ ಪೇಪರು, ನಿನ್ನೆ ಪೇಪರ್ ಇಟ್ಟಿದ್ದೆ. ಹುಡುಗರು ಯಾರಾದ್ರೂ ಓದಕ್ ತಗೊಂಡ್ ಹೋಗಿರ್ಬೇಕು, ನೋಡ್ತೀವಿ. ನೋಡ್ತಾವಮ್ಮ, ಅದ್ ನಂಗೆ ಬೇಕು, ಬೇಕೇ ಬೇಕು. ಕರ್ಣ, ನಿನ್ನೆ ಪೇಪರ್ ನೋಡಿದ್ಯಾ? ಇಲ್ಲ ಅದಕ್ಕೆ. ಅದ್ ನಿಮ್ ತಂದೆಗೆ ಬೇಕೇ ಬೇಕಂತೆ. ಪಕ್ಕದ ಮನೆಗೆ ಹೋಗಿ ಇಸ್ಕೊಂಡ್ ಬರ್ತೀಯಾ? ಆ ಹಳೆ ಪೇಪರ್ ನಲ್ಲಿ ಏನದಕ್ಕೆ ಸ್ಪೆಷಾಲಿಟಿ? ಅದ್ರಲ್ಲಿ ನಿನ್ ಫೋಟೋ ಪ್ರಿಂಟ್ ಆಗಿದೆಯಲ್ಲೋ, ಅದನ್ನ ಆಗಾಗ ನೋಡ್ಬೇಕು ಅಂತ ಅವ್ರಿಗೆ ಆಸೆ. ಪ್ರತಿದಿನ ನನ್ನ ಫೋಟೋ ನೋಡಕ್ಕೆ ನಾನೇ ರಾಮಕೃಷ್ಣ ಪರಮಹಂಸನ ಇಲ್ಲ ಶಿರಡಿ ಸಾಯಿಬಾಬಾನ? ಜಯ, ಏನದ್ಕೆ? ಪಕ್ಕದ ಮನೆಗೆ ಹೋಗಿ ನಿನ್ನೆ ಪೇಪರ್ ಇಸ್ಕೊಂಡ್ ಬಾಮ. ಯಾಕೆ? ನಿಮ್ ಮೈದ್ನ ತಂದ್ರೆ ಅವನ್ ಕೈ ಸೋದೋಗುತ್ತೇನೋ? ನೀನ್ ಬಾ. ಕಿಡ್ನಿ ಬೇಕಾಗಿದೆ.
ನನ್ನ ಮಗನ 2 ಕಿಡ್ನಿಗಳು ದುರ್ಬಲವಾಗಿವೆ. ಯಾರಾದರೂ ದಯಮಾಡಿ ಅವರ ಒಂದು ಕಿಡ್ನಿಯನ್ನು ದಾನ ಮಾಡಿದರೆ ನನ್ನ ಮಗನಿಗೆ ಜೀವದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ದಾನಿಗೆ ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧ. 60,000 ಅಲ್ಲ, ಅದಕ್ಕಿಂತ ಹೆಚ್ಚಾದ್ರೂ ಪರವಾಗಿಲ್ಲ, ಖರ್ಚು ಮಾಡ್ತೀನಿ. ಇದು ನನ್ನ ಕೊನೆ ಜವಾಬ್ದಾರಿ. ನಾನೇ ಮಾಡ್ತೀನಿ. ಯಾರಾದರೂ ದಯಮಾಡಿ ಅವರ ಒಂದು ಕಿಡ್ನಿಯನ್ನು ದಾನ ಮಾಡಿದರೆ ನನ್ನ ಮಗನಿಗೆ ಜೀವದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ದಾನಿಗೆ ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧ. ಈಗಲೇ ಮನೆಯಲ್ಲಿ ಯಾರತ್ತಾದ್ರೂ ಕನ್ಸಲ್ಟ್ ಮಾಡೋ ಹಾಗಿದ್ರೆ ಮಾಡಿಬಿಡು. ಮನೆಯಲ್ಲಿ ದೊಡ್ಡವ್ರನ್ನೆಲ್ಲ ಒಂದು ಮಾತು ಕೇಳಿಬಿಡು. ಯಾಕೆ ಅಂದ್ರೆ ಕೊನೆ ಗಳಿಗೆಯಲ್ಲಿ ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದ್ರು ಅಂತ ತಪ್ಸ್ಕೋಬಾರ್ದು. ಇಲ್ಲ ಸರ್, ನನ್ನ ನಿರ್ಧಾರಕ್ಕೆ ಅಡ್ಡಿ ಬರೋರು ನಮ್ಮ ಮನೇಲಿ ಯಾರೂ ಇಲ್ಲ. ಸರಿ, ನಾಳೆ ಬಾ, ಮೆಡಿಕಲ್ ಚೆಕಪ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇನ್ನೂ ಏನಾದ್ರೂ ಮಾತಾಡೋದಿದೆಯಾ? ಸರ್, ಕಿಡ್ನಿ ಕೊಟ್ಟೋರ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ಅಂತ ಪೇಪರ್ ಹಾಕ್ಸಿದಿರಲ್ಲ, ಅದು ನಿಜ ತಾನೆ? ಖಂಡಿತ. ನನಗಿರೋನು ಒಬ್ಬನೇ ಒಬ್ಬ ಮಗ. ಅವನ್ ಜೀವ ಉಳಿಸೋದಕ್ಕೆ ನಾನು ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡೋಕ್ ಸಿದ್ಧ. ಕೇಳು, ನಿನಗೆಷ್ಟು ಹಣ ಬೇಕು? 60,000 ರೂಪಾಯಿ. 1 ರೂಪಾಯಿ ಕಮ್ಮಿನೂ ಬೇಡ, 1 ರೂಪಾಯಿ ಜಾಸ್ತಿನೂ ಬೇಡ. ಆದ್ರೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನ್ ಹೇಳು? ಆ ಹಣನ ಆಪರೇಷನ್ ಅಂತ ಮುಂಚೆ ಕೊಟ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ನಿನ್ನ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರೆ ಸಾಕು, ತಕ್ಷಣ ಹಣ ಕೊಟ್ಟು ಬಿಡ್ತೀನಿ. ಎಸ್, ಮಾರುತಿ ಸಿಮೆಂಟ್ಸ್ ಪ್ರೊಪ್ರೈಟರ್ ಜೋಶಿ ಇದ್ದಾರಾ? ನಾನೇ ಮಾತಾಡ್ತಿರೋದು. ನಮಸ್ಕಾರ ಸರ್. ಪೇಪರ್ನಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಹೌದು, ನಾನೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಏನ್ ಸಮಾಚಾರ? ನಾನು ಕಿಡ್ನಿ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಸರ್. ನಿಮ್ ವಯಸ್ಸು? ಸರ್, ನೀವಾಗಲೇ ನನಗೆ ಪ್ರಾಮಿಸ್ ಮಾಡಿದ್ದೀರಾ ಸರ್? ದಯವಿಟ್ಟು ಮನಸ್ಸನ್ನ ಬದಲಾಯಿಸ್ಬಿಡಿ ಸರ್, ಪ್ಲೀಸ್. ವಯಸ್ಸು 60 ಸರ್, ಆದ್ರೆ ಆರೋಗ್ಯವಾಗಿದ್ದೀನಿ ಸರ್. ನೋಡಿದ್ರೆ ಅಷ್ಟು ವಯಸ್ಸು ಕಾಣೋದಿಲ್ಲ ಸರ್. ಐ ಆಮ್ ಸಾರಿ, ಯುವರ್ ಕಿಡ್ನಿ ಕೆನಾಟ್ ಬಿ ಆಫ್ ಎನಿ ಯೂಸ್ ಟು ಮೈ ಸನ್. ಯಾಕೆಂದ್ರೆ ನಿಮ್ ವಯಸ್ಸು ಜಾಸ್ತಿ ಆಯ್ತು. ಸರ್ ದಯವಿಟ್ಟು. ಹಲೋ ಹಲೋ ಹಲೋ. ಹೌದು, ವಯಸ್ಸು ಜಾಸ್ತಿ ಆಯ್ತು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಹೌ ಆರ್ ಯು ಕರಣ? ಸರ್, ಥ್ಯಾಂಕ್ ಯು. ಡಾಕ್ಟ್ರೆ, ಈ ಹುಡುಗ ನಿಮಗ್ ಗೊತ್ತಾ? ಅವನ್ಯಾರು ಗೊತ್ತಿಲ್ಲ. ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಹೀರೋ, ಒಳ್ಳೆ ಗೋಲ್ ಕೀಪರ್. ಹಿ ಹ್ಯಾಸ್ ಎ ಬ್ರಿಲಿಯಂಟ್ ಫ್ಯೂಚರ್. ಕಾರಣ ಇದೇನ್ ಜೋಶಿ ಜೊತೆ ಬಂದ್ಬಿಟ್ಟಿದ್ಯಲ್ಲ? ನಾನು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ನಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿದ್ದಾನೆ. ವಾಟ್? ನೀನೇನ್ ಮಾಡ್ತಾ ಇದ್ದೆ ಅಂತ ನಿಮ್ಗೆ ಗೊತ್ತಾ? ನಾವು ಇದ್ರ ಬಗ್ಗೆ ಮಾತುಕತೆಗಳೆಲ್ಲ ಮುಗಿಸಿದೀವಿ ಡಾಕ್ಟ್ರೆ. ಇಟ್ಸ್ ಯುವರ್ ಡ್ಯೂಟಿ ಟು ಸೇವ್ ಮೈ ಸನ್. ಇರಬಹುದು ಮಿಸ್ಟರ್ ಜೋಶಿ, ಆದ್ರೆ ಈತ ಕೂಡ. ಡಾಕ್ಟರ್, ನೀವು ನಮ್ಮ ಫ್ಯಾಮಿಲಿ ಡಾಕ್ಟರ್, ಅದನ್ನು ಮರಿಬೇಡಿ. ಮಿಸ್ಟರ್ ಜೋಶಿ, ಮೊದಲು ನಾನು ಡಾಕ್ಟರ್, ಆಮೇಲೆ ನಿಮ್ ಫ್ಯಾಮಿಲಿ ಡಾಕ್ಟರ್. ನನ್ನ ಕರ್ತವ್ಯ ನಂಗೆ ಚೆನ್ನಾಗಿ ಗೊತ್ತು. ಕಾರಣ, ಕಮ್ ವಿತ್ ಮೀ. ಕಾರಣ, ಅವ್ರೇನೋ ಪೇಪರ್ಗಳು ಕೊಟ್ರು, ನೀನೇನೋ ಓದ್ದೆ, ಆವೇಶದಲ್ಲಿ ಏನೋ ನಿರ್ಧಾರಕ್ಕೆ ಬಂದೆ. ಇದೆಲ್ಲ ಸಹಜ. ಇಂಥ ದೊಡ್ಡ ವ್ಯವಹಾರದಲ್ಲಿ ಕೈ ಹಾಕುವಾಗ ಆಗು ಹೋಗುಗಳನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಕಿಡ್ನಿ ಅನ್ನೋದು ಕೈ ಬೆರಳಿನ ಹಾಗೆ, ಕತ್ತರಿಸಿದ್ರು ಏನೂ ಆಗಲ್ಲ ಅಂತ ತಿಳ್ಕೋಬೇಡ. ಅದು ಮನುಷ್ಯನ ದೇಹದಲ್ಲಿ ಅತ್ಯವಶ್ಯಕವಾದ ಒಂದು ಭಾಗ. ಇಲ್ಲೋಡು, ಇದೇ ಕಿಡ್ನಿ. ಇದು ರೈಟ್ ಕಿಡ್ನಿ, ಇದು ಲೆಫ್ಟ್ ಕಿಡ್ನಿ. ಅಂದ್ರೆ ಕನ್ನಡದಲ್ಲಿ ಮೂತ್ರಪಿಂಡ ಅಂತ. ಇದು ನಮ್ಮ ಶರೀರದಲ್ಲಿ ಫಿಲ್ಟರ್ ಕೆಲಸ ಮಾಡುತ್ತೆ. ಇದ್ರ ಮೂಲಕನೇ ದೇಹದ ಒಳಗಿನ ಕಶ್ಮಲವೆಲ್ಲ ಹೊರಗಡೆ ಹೋಗೋದು, ರಕ್ತ ಶುದ್ಧಿ ಆಗೋದು. ಇದಿಲ್ಲ ಅಂದ್ರೆ ಕಶ್ಮಲ ದೇಹದೊಳಗೆಲ್ಲ ಹರಡಿ ರಕ್ತವೆಲ್ಲ ವಿಷ ಆಗುತ್ತೆ. ಆಫ್ಟರ್ ವರ್ಡ್ಸ್. ಡಾಕ್ಟರ್, ಕಿಡ್ನಿ ಬಗ್ಗೆ ತಿಳ್ಕೊಂಡು ನಾನೇನು ಥೀಸಿಸ್ ಬರೀಬೇಕಾಗಿಲ್ಲ, PhD ತಗೋಬೇಕಾಗಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ. ನಮ್ಮ ದೇಹದಲ್ಲಿ 2 ಕಿಡ್ನಿ ಇರುತ್ತೆ. ಅದರಲ್ಲಿ ಒಂದು ಕೆಟ್ಟೋದ್ರೂ ಸರಿ, ಇಲ್ಲ ಕಿತ್ತಾಕಿದ್ರೂ ಸರಿ, ಪ್ರಾಣಕ್ಕೇನೂ ಅಪಾಯ ಇಲ್ಲ. ನಾರ್ಮಲ್ ಲೈಫ್ಗೆ ಏನೂ ತೊಂದರೆ ಆಗಲ್ಲ. ಮಿಸ್ಟರ್ ಜೋಶಿ ಅವ್ರ ಮಗನ್ಗೆ 2 ಕಿಡ್ನಿನೂ ಕೆಟ್ಟು ಹೋಗಿದೆ.
ನಂದು ಒಂದು ಕಿಡ್ನಿ ಕೊಟ್ರೆ ಅವನು ಬದುಕೋತಾನೆ, ನನಗೂ ಸಹಾಯ ಆಗುತ್ತೆ. ನಿನಗೇನ್ ಸಹಾಯ ಆಗುತ್ತೆ? ಹಣ ಸಿಗುತ್ತೆ ಡಾಕ್ಟರ್. ಓ ಐ ಸಿ. ಹಣಕ್ಕೋಸ್ಕರನ ಈ ನಿರ್ಧಾರ? ಕರ್ಣ, ನಾನು ನಿನಗೊಂದು ಅಡ್ವೈಸ್ ಮಾಡ್ತೀನಿ. ಆಪರೇಷನ್ ಮೇಜರ್ ಆಗಲಿ ಮೈನರ್ ಆಗಲಿ, ಯಾವುದೇ ಸರ್ಜನ್ ಮಾಡಲಿ, ಆ ಸರ್ಜನ್ ಎಷ್ಟೇ ಅನುಭವಶಾಲಿಯಾಗಿರಲಿ, ರಿಸ್ಕ್ ಆಫ್ ಲೈಫ್ ಇಸ್ ಆಲ್ವೇಸ್ ದೇರ್. ದಿನ ಬೆಳಗಾದ್ರೆ ಅಂತ ರಿಸ್ಕ್ ಬೇಕಾದಷ್ಟು ಇರುತ್ತೆ ಡಾಕ್ಟರ್. ರಸ್ತೆ ನಡ್ಕೊಂಡು ಬರ್ತಿರುವಾಗ ಮೋಟಾರ್ ಸೈಕಲ್ ಡಿಕ್ಕಿ ಹೊಡೆದ್ರು ಆಯ್ತು, ಲಾರಿನೋ ಬಸ್ಸು ಮೇಲೇರಿದ್ರು ಆಯ್ತು, ಜೀವ ಹೊರಟೋಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, 2ರಲ್ಲಿ 1 ಕಿಡ್ನಿ ಇದ್ರೆ ನೀನು ಓಡಾಡ್ಕೊಂಡಿರ್ಬಹುದು, ಆದ್ರೆ ಫುಟ್ಬಾಲ್ ಆಡೋಕೆ ಸಾಧ್ಯನೇ ಇಲ್ಲ. ಈ ವರ್ಷ ನೀನು ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಆಗಿದ್ಯಾ, ನಾಳೆ ನೀನು ನ್ಯಾಷನಲ್ ಟೀಮ್ಗೂ ಆಡಬಹುದು. ಈ ಆಪರೇಷನ್ ಇಂದ ನಿನ್ನ ಭವಿಷ್ಯಕ್ಕೆ, ನಿನ್ನ ಫುಟ್ಬಾಲ್ ಕೆರಿಯರ್ಗೆ ನೀನೇ ಕಲ್ಲು ಹಾಕೋತಾ ಇದೀಯಾ. ಡಾಕ್ಟರ್, ನಮ್ಮ ದೇಶದಲ್ಲಿ ಎಷ್ಟೋ ಜನ ಲಕ್ಷಾಂತರ ಪ್ರತಿಭಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರ ದುರಾದೃಷ್ಟನೋ, ಅವರ ಬಡತನನೋ, ಇಲ್ಲ ಯಾವುದೋ ಒಂದು ಸಮಸ್ಯೆನೋ ಅವ್ರ ಕೆರಿಯರ್ನೇ ಹಾಳು ಮಾಡ್ಬಿಡುತ್ತೆ. ಆ ಗುಂಪಲ್ಲಿ ನಾನು ಒಬ್ಬ ಅಂತ ತಿಳ್ಕೊತೀನಿ. ಪ್ರತಿಯೊಬ್ಬ ತ್ಯಾಗಿನೂ ಮಹಾತ್ಮ ಗಾಂಧಿ ಆಗೋಕ್ಕಾಗಲ್ಲ ಡಾಕ್ಟರ್. ಪ್ರತಿಯೊಬ್ಬ ಕವಿನೂ ದಾರಾ ಬೇಂದ್ರೆ ಆಗೋಕ್ಕಾಗಲ್ಲ. ಪ್ರತಿಯೊಬ್ಬ ಚಿತ್ರಕಾರ ರವಿ ವರ್ಮ ಆಗೋಕ್ಕಾಗಲ್ಲ. ನಾನು ದೊಡ್ಡವನಾಗದೇ ಇದ್ರೂ ಪರವಾಗಿಲ್ಲ ಡಾಕ್ಟರ್. ನನ್ನಿಂದ ಒಂದು ಸಣ್ಣ ಒಳ್ಳೆ ಕೆಲಸ ನಡೆದ್ರು ಅದು ನನಗೆ ಆತ್ಮ ಸಂತೋಷ ಕೊಡುತ್ತೆ. ಅಷ್ಟೇ ಸಾಕು. ಬನ್ನಿ ಡಾಕ್ಟರ್, ಬ್ಲಡ್ ಟೆಸ್ಟ್ ಮಾಡಿ.